ನಮ್ಮ ಜೊತೆಗೆ ಸಿ ಟಿ ರವಿ ಅವರಿದ್ದಾರೆ ಸರ್. ಒಂದಷ್ಟು ಚರ್ಚೆಗಳಾಗ್ತಿತ್ತು, ಆದರೆ ಸಿ ಟಿ ರವಿ ಅವರ ಹೆಸರು ಬಹಳ ಮುಖ್ಯವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರಲಿಲ್ಲ. ಆದರೂ ಕೂಡ ತಮ್ಮ ಹೆಸರು ಬಂದಿದೆ. ಈಗ ಏನು ಅನ್ಸುತ್ತೆ ಸರ್? ಈ ನಮ್ಮ ಶ್ರೀನಿವಾಸ್ ಪೂಜಾರಿ ಇದ್ದಾರಲ್ಲ, ಅವ್ರು ಸುಮ್ಮನೆ ಬಿಡಲ್ಲ ನಮ್ಮನ್ನು. ಅವ್ರು ಇಲ್ಲಿಗೆ ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಕಳಿಸಿರೋದು. ಓಕೆ ಸರ್, ನಿಮ್ಮ ಮಾತಿರ್ಬೋದು. ನಾವು ಡೆಲ್ಲಿ ಕಳಿಸ್ತಾ ಇದೀವಲ್ಲ, ಅದಕ್ಕೆ ಅವರು ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ಅವರ ಅನುಪಸ್ಥಿತಿ ಆಮೇಲೆ ಬರ್ತೀವ್ರಿ, ಬರ್ತೀವಿ. ಅವರ ಅನುಪಸ್ಥಿತಿಯಲ್ಲಿ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಹಾಗೇನಿಲ್ಲ. ಎಲ್ಲ ಈಗ BJP ಕಾರ್ಯಕರ್ತ ಆಗೋದೇ ಒಂದು ಒಳ್ಳೆ ಅವಕಾಶದ ಕಾರಣಕ್ಕೇ. ಆ ಕಾರ್ಯಕರ್ತ ಆಗಿರೋ ಕಾರಣಕ್ಕೆ ಉಳಿದೆಲ್ಲ ಅವಕಾಶಗಳು ಲಭ್ಯ ಆಗಿರೋದು. ನಾವು BJP ಕಾರ್ಯಕರ್ತ ಆಗದೇ ಇದ್ದರೆ ಈ ಎಲ್ಲ ಅವಕಾಶಗಳು ಎಲ್ಲಿಂದ ಬರ್ತಿತ್ತು ನಮಗೆ? ನಾವು ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದಲೇ ಎಲ್ಲ ಅವಕಾಶಗಳು ನಿರ್ಮಾಣ ಆಗಿರೋದು. ಅದು ಪಕ್ಷದ ಹುದ್ದೆಯಿಂದ ಮೊದಲುಗೊಂಡು ಸಾರ್ವಜನಿಕ ಜವಾಬ್ದಾರಿಯವರೆಗೆ MLA, ಮಂತ್ರಿ, ವಿಧಾನ ಪರಿಷತ್ ಇವೆಲ್ಲವೂ ಪಕ್ಷದ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ನಮಗೆ ಲಭ್ಯ ಆಗಿರೋ ಸಂಗತಿ. ಪರಿಷತ್ತಲ್ಲಿ ವಿಪಕ್ಷ ನಾಯಕನ ಸ್ಥಾನ ತಮಗೆ ಸಿಗುತ್ತೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥ ಅದೊಂದು ಪಾರ್ಟಿ ತೀರ್ಮಾನ ಮಾಡುತ್ತೆ. ಸೊ ಎಲ್ಲೊಂದು ಕಡೆ ಈ ಬಾರಿ ಸರ್ ಹಿಂದುತ್ವದ ನಾಯಕರ ಇವಿಷ್ಟು ಸಿ ಟಿ ರವಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.